Welcome back to another new episode of Butterfly's Choice. In today's class, we are going to discuss about residential status for individual. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಒಂದು ಇಂಡಿವಿಜುವಲ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಇಂಡಿಯಾದಲ್ಲಿ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಒಬ್ಬ ಇಂಡಿಯನ್ ರೆಸಿಡೆಂಟು ಇಂಡಿಯಾದಲ್ಲಿ ರೆಸಿಡೆಂಟ್ ಆಗಿರ್ತಾನೆ, ಬಟ್ ಅವನು ಒಂದು ಫಾರಿನ್ ಕಂಟ್ರಿಯಲ್ಲಿ ಅವನ ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಅವನು 15 ಇಯರ್ಸಿಂದ ಇಂಡಿಯಾ ವಿಸಿಟ್ ಮಾಡಿದ. ಆಫ್ಟರ್ 15 ಇಯರ್ಸ್ ಇಂಡಿಯಾ ವಿಸಿಟ್ ಮಾಡ್ತಾನೆ. ಸೊ ಆಗ ಏನು ಹೇಳ್ತಾರೆ, ನಿಮ್ಮ ಬಿಸ್ನೆಸ್ ಇನ್ಕಮ್ದು ಟ್ಯಾಕ್ಸ್ನ ಇಂಡಿಯಾದಲ್ಲೂ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ ಅಲ್ಲ. ಅವನು ಇನ್ಕಮ್ ಟ್ಯಾಕ್ಸ್ನ ಫಾರಿನಲ್ಲೂ ಪೇ ಮಾಡ್ತಿರ್ತಾನೆ 15 ಇಯರ್ಸಿಂದ, ಬಟ್ ಇಂಡಿಯಾದಲ್ಲೂ ಪೇ ಮಾಡಬೇಕು ಅಂತ ಹೇಳಿದರೆ ಅವನು ರೆಸಿಡೆಂಟ್ ಅದು ಪ್ರಾಕ್ಟಿಕಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಟ್ಯಾಕ್ಸ್ ಇಂಡಿವಿಜುವಲ್ಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಕೆಲವೊಂದು ಕಂಡೀಷನ್ ಇದೆ. ಹೇಗೆ ಟ್ಯಾಕ್ಸ್ ರೆಸಿಡೆಂಟ್ ಪೇ ಮಾಡಬೇಕು ಅಂತ. ಸೊ ಆ ಕಂಡೀಷನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ರೆಸಿಡೆಂಟ್ನ 2 ಟೈಪ್ ಆಗಿ ಡಿವೈಡ್ ಮಾಡಿದ್ದಾರೆ, ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಅಂಡರ್ ರೆಸಿಡೆಂಟ್ ದೇರ್ ಆರ್ ಅಗೇನ್ 2 ಟೈಪ್ಸ್, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಯಾವ ಕಂಡೀಷನ್ನ ಫಾಲೋ ಮಾಡಿದರೆ ರೆಸಿಡೆಂಟ್ ಅಂತ ಹೇಳ್ತಾರೆ, ಯಾವಾಗ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾರೆ, ಯಾವಾಗ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾರೆ, ಆ್ಯಂಡ್ ನಾನ್ ರೆಸಿಡೆಂಟ್ ಅಂದರೆ ಏನು ಅಂತ ನಾವು ಕಲಿಯೋಕ್ಕೆ ಮುಂಚೆ ಕೆಲವೊಂದು ಕಂಡೀಷನ್ಸ್ನ ತಿಳ್ಕೊಬೇಕು. ಸೊ ನಮಗೆ ಆ ಕಂಡೀಷನ್ಸ್ನ ಫಸ್ಟು ತಿಳ್ಕೊಳ್ಳೋಣ. ಸೊ ಕಂಡೀಷನ್ನ 2 ಹೆಡ್ಡಲ್ಲಿ ಡಿವೈಡ್ ಮಾಡಿದ್ದಾರೆ, ಬೇಸಿಕ್ ಕಂಡೀಷನ್ಸ್ ಮತ್ತು ಅಡಿಷ್ನಲ್ ಕಂಡೀಷನ್ಸ್. ಸೊ ನಮಗೆ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಏನೆಲ್ಲ ಅಂತ ನೋಡೋಣ. ಸೊ ಅಂಡರ್ ದಟ್ ಫಸ್ಟ್ ಒನ್ ಈಸ್ ಅಟ್ಲೀಸ್ಟ್ 182 ಡೇಸ್ ಇನ್ ಪ್ರೀವಿಯಸ್ ಇಯರ್. ಸೊ ಅಂಡರ್ ಬೇಸಿಕ್ ಕಂಡೀಷನ್ ಫಸ್ಟ್ ಒನ್ ಏನು, ಅಟ್ಲೀಸ್ಟ್ ಆ ವ್ಯಕ್ತಿ 182 ಡೇಸ್ ಪ್ರೀವಿಯಸ್ ಇಯರಲ್ಲಿ ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು. ಇವಾಗ 2024-25 ಇಸ್ ಅ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿದರೆ, ಪ್ರೀವಿಯಸ್ ಇಯರ್ 23-24 ಅವನು 182 ಡೇಸ್ ಇಂಡಿಯಾದಲ್ಲಿ ಇರಬೇಕು. ಆ ವರ್ಷದ ಟ್ಯಾಕ್ಸ್ನ ಇವಾಗ ಪೇ ಮಾಡ್ತಾರೆ. ಸೊ ಆವಾಗ 182 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕು. ದಟ್ ಇಸ್ ಅ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಂತ ಹೇಳಿದರೆ 365 ಡೇಸ್ ಡ್ಯೂರಿಂಗ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತ ಹೇಳಿದರೆ ಇವಾಗ 24-25 ಇಯರ್, ಇದ್ರದ್ದು 4 ವರ್ಷ ಹಿಂದೆ 4 ಪ್ರಿಸೀಡಿಂಗ್ ಪ್ರೀವಿಯಸ್ 4 ಪ್ರೀವಿಯಸ್ ಇಯರ್ಸಲ್ಲಿ 365 ಡೇಸ್ ಅಟ್ಲೀಸ್ಟ್ ಅವನು ಇಂಡಿಯಾದಲ್ಲಿ ಇರಬೇಕು. ಹಿ ಹ್ಯಾಸ್ ಬಿನ್ ಇಂಡಿಯಾ ಅಟ್ಲೀಸ್ಟ್ 60 ಡೇಸ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್. ಅದ್ರ ಜೊತೆಗೆ ಪ್ರೀವಿಯಸ್ ಇಯರಲ್ಲಿ ಅಟ್ಲೀಸ್ಟ್ 60 ಡೇಸ್ ಇರಬೇಕು. ಸೊ ಇದು ಬೇಸಿಕ್ ಕಂಡೀಷನ್. ಫಸ್ಟ್ ಒನ್ ಇಸ್ ಅಟ್ಲೀಸ್ಟ್ 182 ಡೇಸ್ ಇನ್ ಪ್ರೀವಿಯಸ್ ಇಯರ್. ಸೆಕೆಂಡ್ ಒನ್ ಇಸ್ 365 ಡೇಸ್ ಡ್ಯೂರಿಂಗ್ 4 preceding previous year and at least 60 days during previous year. Next is additional condition. Additional condition alli ಏನು ಫಸ್ಟ್ ಒನ್, 2 years out of 10 preceding previous year. So 10 preceding previous year, ಇವಾಗ 24-25 ಅಂತ ಹೇಳಿದರೆ ಅದರದ್ದು ಕಳೆದ 10 ವರ್ಷದಲ್ಲಿ 2 ವರ್ಷ ಅವನು ಇಂಡಿಯಾದಲ್ಲಿ ಇರಬೇಕು. ಮತ್ತು ಸೆಕೆಂಡ್ ಒನ್ 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಒಂದು ವರ್ಷದ್ದು 7 ಇಂದಿನ ವರ್ಷಗಳಲ್ಲಿ 730 ದಿನ 730 ಡೇಸ್ ಅವನು ಇಂಡಿಯಾದಲ್ಲಿರಬೇಕು. ಇದೆರಡು ಅಡಿಷನಲ್ ಕಂಡೀಷನ್. ಸೊ ಇದರ ಕಂಡೀಷನ್ ಬೇಸಿಸಲ್ಲಿ ಹೇಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ನ ತಿಳ್ಕೊಳ್ಳೋದು ಅಂತ ನೋಡೋಣ. ಅಂಡರ್ ದಟ್ ಫಸ್ಟ್ ಒನ್ ಇಸ್ ರೆಸಿಡೆಂಟ್ ಅಂತ ಹೇಳಿದರೆ ಏನು, ಯಾರನ್ನ ರೆಸಿಡೆಂಟ್ ಅಂತ ಹೇಳಿ ಕರೀತಾರೆ. ನಾವು ಬೇಸಿಕ್ ಮತ್ತು ಅಡಿಷನ್ ಕಂಡೀಷನ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿದರೆ ಅವನನ್ನು ರೆಸಿಡೆಂಟ್ ಅಂತ ಹೇಳಿ ಕರೀತಾರೆ. ಮತ್ತು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿಬೇಕಂದ್ರೆ ಅವನು ಯಾವ ಕಂಡೀಷನ್ನ ಫುಲ್ಫಿಲ್ ಮಾಡಿರಬೇಕು, ಅವನು ಒಂದು ಬೇಸಿಕ್ ಕಂಡೀಷನ್ ಆ್ಯಂಡ್ 2 ಅಡಿಷನಲ್ ಕಂಡೀಷನ್ನ ಫುಲ್ಫಿಲ್ ಮಾಡಿರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಯಾವಾಗ ಕರೀತಾರೆ, ಒಂದು ಬೇಸಿಕ್ ಕಂಡೀಷನ್ನ ಅಟ್ಲೀಸ್ಟ್ ಫುಲ್ಫಿಲ್ ಮಾಡಿ ಆ್ಯಂಡ್ ಯಾವುದೇ ಅಡಿಷನಲ್ ಕಂಡೀಷನ್ನ ಫುಲ್ಫಿಲ್ ಮಾಡಿಲ್ಲ, ಒನ್ ಬೇಸಿಕ್ ಕಂಡೀಷನ್ ಆ್ಯಂಡ್ ನೋ ಅಡಿಷನಲ್ ಕಂಡೀಷನ್ ಈ ವಿಲ್ not fulfill, that resident is known as a resident and not ordinary resident. And ನಾನ್ ರೆಸಿಡೆಂಟ್ ಅಂತ ಹೇಳಿದರೆ ಏನು, ರೆಸಿಡೆಂಟೇ ಅಲ್ಲ ಅಂತ ಹೇಳಿದರೆ ಏನು, ಅವನು ಒಂದು ಬೇಸಿಕ್ ಕಂಡೀಷನ್ನು ಫುಲ್ಫಿಲ್ ಮಾಡಲ್ಲ
ಬಟ್ ಅಡಿಷ್ನಲ್ ಕಂಡೀಷನ್ನು ಫುಲ್ಫಿಲ್ ಮಾಡಲ್ಲ. ಯಾವುದೇ ಬೇಸಿಕ್ ಅಥವಾ ಅಡಿಷನಲ್ ಕಂಡೀಷನ್ನ ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದರೆ ಅವನನ್ನು ನಾನ್ ರೆಸಿಡೆಂಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಈಸ್ ಎಕ್ಸೆಂಪ್ಷನ್ ಫಾರ್ ಬೇಸಿಕ್ ಕಂಡೀಷನ್. ಸೊ ಒಂದು ಬೇಸಿಕ್ ಕಂಡೀಷನ್ಗೆ ಕೆಲವು ವ್ಯಕ್ತಿಗಳು ಎಕ್ಸೆಂಪ್ಟ್ ಆಗ್ತಾರೆ. ಅದು ಯಾವುದೆಲ್ಲ ಅಂತ ಹೇಳಿದರೆ, ಬೇಸಿಕ್ ಕಂಡೀಷನಲ್ಲಿ 2 ಕಂಡೀಷನ್ ಇದೆ. ಫಸ್ಟ್ ಒನ್ ಇಸ್ 182 days in a previous year you should stay in India, and the second one is 365 days out of 4 preceding previous year plus 60 days in previous year ಸ್ಟೇ ಆಗಿರಬೇಕು. ಅವರನ್ನು ಏನಂತ ಕರೀತಾರೆ? ರೆಸಿಡೆಂಟ್ ಅಂತೇಳಿ ಕರೀತಾರೆ. ಬಟ್ ಇದರಲ್ಲಿ ಕೆಲವು ವ್ಯಕ್ತಿಗಳಿಗೆ 60 days in previous year ಅಪ್ಲಿಕೇಬಲ್ ಆಗಲ್ಲ. ಈ ಶುಡ್ ಸ್ಟೇ ಇನ್ ಇಂಡಿಯಾ 182 days in a previous year. ಅವನನ್ನು 182 days ಇಂಡಿಯಾದಲ್ಲಿ ಸ್ಟೇ ಆಗಿದ್ರೆ, ಪ್ರೀವಿಯಸ್ ಇಯರಲ್ಲಿ ಸ್ಟೇ ಆಗಿದ್ರೆ ಮಾತ್ರ ರೆಸಿಡೆಂಟ್ ಅಂತ ಹೇಳಿ ಕರೀತಾರೆ. 60 days ಸ್ಟೇ ಆಗಿದ್ದರೆ ಅವರನ್ನು ರೆಸಿಡೆಂಟ್ ಅಂತ ಹೇಳಿ ಕರೆಯಲ್ಲ ಅಕಾರ್ಡಿಂಗ್ ಟು ಬೇಸಿಕ್ ಕಂಡೀಷನ್. ಯಾರೆಲ್ಲ ವ್ಯಕ್ತಿಗಳು ಅದರ ಅಂಡರಲ್ಲಿ ಬರ್ತಾರೆ? ಅಂಡರ್ ದಟ್ ಫಸ್ಟ್ ಒನ್ ಇಸ್ a citizen of India who lives India any previous year as a member of crew of an Indian ship. ಸೊ ಒಬ್ಬ ವ್ಯಕ್ತಿ ಪ್ರೀವಿಯಸ್ ಇಯರಲ್ಲಿ ಇಂಡಿಯಾನ ಬಿಟ್ಟು ಹೋಗ್ತಾನೆ. ಏನಕ್ಕೆ ಬಿಟ್ಟು ಹೋಗ್ತಾನೆ? ಕ್ರೂ ಆಫ್ ಆ್ಯನ್ ಇಂಡಿಯನ್ ಶಿಪ್, ಒಂದು ಇಂಡಿಯನ್ ಶಿಪ್ದು ಎಂಪ್ಲಾಯಿ ಆಗಿ ಇಂಡಿಯಾನ ಬಿಟ್ಟು ಹೋಗ್ತಾನೆ. ಆರ್ ಫಾರ್ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ಇಂಡಿಯಾ, ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಅವಶ್ಯಕ್ಕೋಸ್ಕರ ಇಂಡಿಯಾನ ಬಿಟ್ಟು ಹೋಗ್ತಾನೆ. ಆರ್ ಫಾರ್ ಡೂಯಿಂಗ್ ಬಿಸ್ನೆಸ್, ಆರ್ ಬಿಸ್ನೆಸ್ ಪರ್ಪಸ್ಗೆ ಇಂಡಿಯಾನ ಬಿಟ್ಟು ಹೋಗಿದ್ರೆ ಅಂತಹ ವ್ಯಕ್ತಿಯನ್ನು ಬೇಸಿಕ್ ಕಂಡೀಷನಿಂದ 60 days ಇನ್ ಅ ಪ್ರೀವಿಯಸ್ ಇಯರ್ ಅಪ್ಲಿಕೇಬಲ್ ಆಗಲ್ಲ. ಈ ಶುಡ್ ಸ್ಟೇ ಇನ್ ಇಂಡಿಯಾ 182 days ಇನ್ ದ ಪ್ರೀವಿಯಸ್ ಇಯರ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಆ್ಯನ್ ಇಂಡಿವಿಜುವಲ್ ಬೀಯಿಂಗ್ ಸಿಟಿಸನ್ ಆಫ್ ಇಂಡಿಯಾ ಆರ್ ಎ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ who living outside India comes to visit India in any previous year. ಸೊ ಒಬ್ಬ ವ್ಯಕ್ತಿ ಇಂಡಿಯನ್ ಸಿಟಿಸನ್ ಆಗಿರ್ತಾನೆ, ಅವನು ಔಟ್ಸೈಡ್ ಇಂಡಿಯಾ ವಾಸವಾಗಿರ್ತಾನೆ, ಬಟ್ ಇಂಡಿಯಾಗೆ ವಿಸಿಟಿಗೆ ಬರ್ತಾನೆ. ಇನ್ ದ ಪ್ರೀವಿಯಸ್ ಇಯರ್ ವಿಸಿಟ್ ಪರ್ಪಸ್ಗೆ ಬಂದರೆ ಅವನು ಕೂಡ 60 days ಅಪ್ಲಿಕೇಬಲ್ ಆಗಲ್ಲ, 182 days ಅಪ್ಲಿಕೇಬಲ್ ಆಗುತ್ತೆ. ಸೊ ನಿಮಗೆ ಎಕ್ಸೆಂಪ್ಷನ್ ಫಾರ್ ಬೇಸಿಕ್ ಕಂಡೀಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಿಮಗೆಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ಇಂಡಿವಿಜುವಲ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.